ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನನ್ನ ನೀನು ಗೆಲ್ಲಲಾರಿ ಕಥೆಯ 43ನೇ ಎಪಿಸೋಡ್ನ ಜೊತೆ ಬಂದಿದ್ದೇನೆ. ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಸೆಕ್ಷನಲ್ಲಿ ಕಥೆ ಬಗ್ಗೆ ತಿಳಿಸಿ, ಲೈಕ್ ಶೇರ್ ಕೂಡ ಮಾಡಿ. ವರುಣ್, ಯಾಕೇನಾಯ್ತು? ಮಲಗಿದ್ದವನು ಯಾಕೆ ಎದ್ದು ಬಂದೆ? ನಿದ್ದೆ ಬರಲಿಲ್ವಾ ಕೇಳಿದಳು. ಹಾಗೇನಿಲ್ಲ, ಅದು ನಾನು ನಿನ್ನ ಹತ್ರ ಒಂದು ಕೇಳಬೇಕಿತ್ತು. ಇವತ್ತು ಬೆಳಿಗ್ಗೆ ಶರ್ವರಿ ಮತ್ತೆ ಅತ್ತೆ ಅಮೇರಿಕಕ್ಕೆ ಹೋದ್ರಲ್ಲ, ಆದರೆ ಹೋಗೋದಕ್ಕಿಂತ ಮುಂಚೆ ಶರ್ವರಿ ಮತ್ತೆ ನೀನು ಅದೇನು ಡೀಪಾಗಿ ಮಾತಾಡ್ತಿದ್ರಲ್ಲ, ಏನದು? ಯಾವಾಗಲೂ ನಾಯಿ ಥರ ಕಚ್ಚಾಡೋರು ಇವತ್ತು ಅಷ್ಟೊಂದು ನಗ್ತಾ ಮಾತಾಡ್ತಿದ್ರಲ್ಲ, ಏನು ವಿಷಯ ಕೇಳಿದನು. ಅದೇನಿಲ್ಲ ವರುಣ್, ಹೀಗೆ ಸುಮ್ಮನೆ ಮಾತಾಡ್ತಿದ್ವಿ. ಅದೆಲ್ಲ ನಿನಗೆ ಯಾಕೆ? ಅದು ನನಗೂ ಅವಳಿಗೂ ಸಂಬಂಧಪಟ್ಟ ವಿಷಯ. ನಾನು ಯಾಕೆ ಹೇಳಬೇಕು ನಿಂಗೆ? ನಾವಿಬ್ರು ಫ್ರೆಂಡ್ಸ್, ನಮ್ಮ ಮಧ್ಯೆ 1000 ಮಾತಿರುತ್ತೆ, ಅದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಂಡು ಕೊಡೋಕ್ಕಾಗಲ್ಲ ಎಂದಳು ವರ್ಷ. ಅವಳ ಮಾತು ಕೇಳಿ ನಕ್ಕ ವರುಣ್. ಏನು, ಫ್ರೆಂಡ್ಸಾ? ಇದ್ಯಾವಾಗಿಂದನು? ಅಲ್ಲ, ಅವಳನ್ನು ಕಂಡ್ರೆ ಸಾಕು ಒಳ್ಳೆ ದುಶ್ಮನ ನೋಡ್ದ ಹಾಗೆ ಮಾಡ್ತಿದ್ದೆ, ಅಂಥದ್ರಲ್ಲಿ ಇವತ್ತು ಅವಳು ನಿನಗೆ ಫ್ರೆಂಡ್ ಆದ್ಲ? ಅವಳು ಮನೇಲಿದ್ದಾಗ ಒಂದಿನ ಕೂಡ ಚೆನ್ನಾಗಿ ಅವಳ ಜೊತೆ ಮಾತಾಡಿದ್ದು ಕಾಣೆ. ಈಗೇನು ಅವಳ ಮೇಲೆ ಯಾವತ್ತೂ ಇಲ್ದೇ ಇರೋ ಲವ್ ಉಕ್ಕಿ ಉಕ್ಕಿ ಹರಿತಾ ಇದೆ? ಸೂರ್ಯ ಇವತ್ತೇನಾದ್ರೂ ತಪ್ಪಿ ಪಶ್ಚಿಮದಲ್ಲಿ ಹುಟ್ಟಿದಾನೋ ಹೇಗೆ? ನಿನ್ ಬಾಯಲ್ಲಿ ಇಂಥ ಮಾತೆಲ್ಲ ಬರ್ತಾ ಇದೆ? ನನಗೆ ಯಾಕೋ ಅನುಮಾನ. ನೀನು ಅವಳನ್ನು ಫ್ರೆಂಡ್ ಅಂತ ಹೇಳಿದ್ದನ್ನ ಕೇಳಿ ನಂಗೆ ಹಾರ್ಟ್ ಅಟ್ಯಾಕ್ ಆಗೋದೊಂದು ಬಾಕಿ. ಈಗ ಹೇಳು, ಏನ್ ಮಾತಾಡ್ತಿದ್ರಿ ನೀನು ಅವಳು ಕೇಳಿದನು ವರುಣ್. ಅಯ್ಯೋ ದೇವ್ರೆ, ಎಲ್ಲಿಂದ ಅಂತ ಗಂಟು ಬಿದ್ಯೋ ನಂಗೆ ನೀನು? ಒಂದ್ಸಲ ಹೇಳಿದಲ್ಲ ಅಂಥದ್ದೇನು ಇಲ್ಲ ಅಂತ. ನಾವಿಬ್ರು ಏನೋ ಪರ್ಸ್ನಲ್ ಆಗಿ ಮಾತಾಡ್ತಿದ್ವಿ, ಅದು ನಿನಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ ಅಂದಮೇಲೆ ನಿಂಗೆ ಯಾಕೆ ಹೇಳಲಿ? ಅವಳು ನನ್ನ ಫ್ರೆಂಡ್ಸ್ ಅಂದಮೇಲೆ ನಮ್ಮಲ್ಲಿ 1000 ಮಾತುಕತೆ ಇರುತ್ತೆ. ನಾನು ನಿಂಗೆ ಅದನ್ನೆಲ್ಲ ಹೇಳೋದಕ್ಕಾಗಲ್ಲ. ಈಗೇನು ನಿನ್ನ ಪ್ರಾಬ್ಲಮ್? ನಾನು ಅವಳು ಏನು ಮಾತಾಡ್ತಿದ್ವಿ ಅಂತನಾ? ಸರಿ, ಹೇಳ್ತೀನಿ ಕೇಳು. ಅವಳು ನನ್ನ ಹತ್ರ ಇಷ್ಟೇ ಹೇಳಿದ್ದು, ನನ್ನಿಂದ ನಿನ್ನ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ಸಾರಿ, ಇನ್ಮುಂದೆ ನಾವಿಬ್ರು ಫ್ರೆಂಡ್ಸ್ ಅಂತ. ಅವಳೇ ಹಾಗೆ ಹೇಳಿ ಸ್ನೇಹ ಹಸ್ತ ಚಾಚುವಾಗ ನಾನು ಅವಳ ಸ್ನೇಹನ ನಿರಾಕರಿಸಿದ್ರೆ ಅವಳಿಗೆ ಬೇಜಾರಾಗಲ್ವಾ? ಅದಕ್ಕೆ ಹ್ಞೂ ಅಂದೆ ಅಷ್ಟೇ, ಈಗ ಸುಮ್ಮನೆ ಬಿತ್ಕೋ ಎಂದಳು ವರ್ಷ. ಬರೀ ಇಷ್ಟೇನಾ? ನಿಜ ಹೇಳು, ನೀವಿಬ್ರು ಕಮ್ಮಿ ಅಂದ್ರೂ ಅರ್ಧ ಗಂಟೆ ಮಾತಾಡಿದ್ದೀರಾ, ಆದರೆ ನೀನು ನನ್ನ ಹತ್ರ 2 ಲೈನ್ ಹೇಳಿದ್ದು, ಮಿಕ್ಕಿದ್ದು ಹೇಳಲಿಲ್ಲ. ಸುಳ್ಳು ಹೇಳ್ತಾ ಇದ್ದೀಯಾ ನೀನು? ಹೇಳೆ ವರ್ಷ, ಅವಳು ನಿನ್ನ ಹತ್ರ ಏನು ಹೇಳಿದ್ಲಂತ ಪ್ಲೀಸ್ ಎಂದು ದುಂಬಾಲು ಬಿದ್ದನು. ಅವಳು ತನ್ನ ಬಗ್ಗೆ ಇವಳಲ್ಲಿ ಏನು ಹೇಳಿರುತ್ತಾಳೆಂದು ತಿಳಿದುಕೊಳ್ಳುವ ಕುತೂಹಲ ಹುಡುಗನಿಗೆ. ಆದರೆ ವರ್ಷಳಿಗೆ ರೋಸಿ ಹೋಗಿತ್ತು. ಅಯ್ಯೋ ನಿನ್ನಜ್ಜಿ, ಯಾಕೋ ಬೆನ್ನಿಗೆ ಬಿದ್ದ ಬೇತಾಳನ ಥರ ಆಡ್ತಾ ಇದ್ದೀಯಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ? ನಾವಂಥದ್ದೇನು ಮಾತಾಡಿಲ್ಲ, ನಾವಿಬ್ರು ಇಷ್ಟೇ ಮಾತಾಡಿದ್ದು. ಅದನ್ನು ಬಿಟ್ಟು ನಿನ್ನ ಬಗ್ಗೆ ಏನು ಮಾತಾಡಲಿಲ್ಲ. ಅವಳೇನು ನಿನ್ನ ಬಗ್ಗೆ ಹೇಳೂ ಇಲ್ಲ. ನಂಬಿದ್ರೆ ನಂಬು, ಬಿಟ್ಟರೆ ಬಿಡು, ನಂಗೇನು ಸಮಸ್ಯೆ ಇಲ್ಲ. ಆದರೆ ಹೀಗೆ ಕೇಳಿದ ಪ್ರಶ್ನೆನ 100 ಸಲ ಕೇಳಿ ನನ್ನ ತಲೆ ತಿನ್ಬೇಡ. ಮೊದಲೇ ತಲೆ ಕೆಟ್ಟೋಗಿದೆ, ಆಮೇಲೆ ನಾನು ಏನು ಮಾಡ್ತೀನಂತ ನನಗೇನೆ ಗೊತ್ತಾಗಲ್ಲ. ಈ ಬುಕ್ ಇದೆ ಅಲ್ವಾ, ಇದರಲ್ಲೇ ತಲೆಗೆ ಬಾರಿಸಿ ಬಿಡ್ತೀನಿ ಇನ್ನೊಂದ್ಸಲ ಆ ಕ್ವೆಶ್ಚನ್ ಕೇಳಿದರೆ ಎಂದು ವರ್ಷ ಆವಾಜ್ ಹಾಕಿದ್ದೆ ತಡ ಅಲ್ಲಿಂದ ಎದ್ದ ವರುಣ್. ಸರಿ ಸರಿ ಬಿಡು, ಅದಕ್ಕೆ ಯಾಕೆ ಇಷ್ಟೊಂದು ಹಾರಾಡ್ತೀಯ ಎಂದು ಹೇಳಿ ಮಲಗಲು ಮುಂದಾದನು. ಅವನ ಅವಸ್ಥೆ ನೋಡಿ ವರ್ಷಳಿಗೆ ನಗು ಬಂದಿತ್ತು. ಶರ್ವರಿ ನನ್ನ ಹತ್ರ ನಿನ್ನ ಬಗ್ಗೆ ತುಂಬ ಹೇಳಿದ್ದಾಳೆ ಕಣು, ಆದರೆ ಅದನ್ನು ನಿಂಗೆ ಹೇಳೋ ಟೈಮ್ ಇನ್ನೂ ಬಂದಿಲ್ಲ, ಅಲ್ಲಿ ತನಕ ನೀನು ಕಾಯಬೇಕು ಎಂದವಳು ಮತ್ತೆ ಪುಸ್ತಕ ಬಿಡಿಸಿ ಓದಿನಲ್ಲಿ ನಿರತಳಾದಳು. ಗಂಟೆ 12 ಆದರೂ ಕೂಡ ವರ್ಷ ಓದುತ್ತಲೇ ಇದ್ದುದನ್ನು ಕಂಡು ವರುಣ್, ಅದೆಷ್ಟು ಅಂತ ಓದ್ತೀಯ? ಗಂಟೆ ಎಷ್ಟಾಯಿತು ಗೊತ್ತಾ? 12 ಆಯಿತು. ಬೆಳಿಗ್ಗೆ ತನಕ ಓದಿಕೊಂಡೆ ಕೂತ್ಕೊಳ್ಳೋ ಪ್ಲ್ಯಾನ್ ಹಾಕೊಂಡಿದ್ಯಾ ಹೇಗೆ? ಆ ಕಡೆ ನೀನು ನಿದ್ದೆ ಮಾಡಲ್ಲ, ಈ ಕಡೆ ನನ್ನನ್ನು ನಿದ್ದೆ ಮಾಡೋದಕ್ಕೆ ಬಿಡಲ್ಲ. ಲೈಟ್ ಆನ್ನಲ್ಲಿದ್ದರೆ ನನಗೆ ನಿದ್ದೆ ಬರೋದಿಲ್ಲ. ಪ್ಲೀಸ್ ಬಂದು ಮಲಗು ವರ್ಷ. ಎಕ್ಸಾಮ್ಗೆ ಇನ್ನೂ ಕೂಡ 3 ತಿಂಗಳು ಟೈಮ್ ಇದೆ. ನೀನು ನೋಡಿದರೆ ನಾಳೆನೇ ಎಕ್ಸಾಮ್ ಅನ್ನೋ ರೇಂಜ್ಗೆ ಓದ್ತಾ ಇದ್ದೀಯಾ. ಕಾಲೇಜಲ್ಲಿ ನಿನ್ನನ್ನು ಯಾರು ಓದೋದ್ರಲ್ಲಿ ಬೀಟ್ ಮಾಡ್ತಾನೆ ಅಂತ ಭಯನಾ? ಅದಕ್ಕೆ ಇಷ್ಟೊಂದು ಡೀಪಾಗಿ ಓದ್ತಾ ಇರೋದು. ಅಮ್ಮ ತಾಯಿ, ನಿನ್ನನ್ನು ಓದೋದ್ರಲ್ಲಿ ಬೀಟ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕಾಪಿ ಹೊಡೆದು ರ್ಯಾಂಕ್ ಬರೋ ನನಗೇನೆ ನಿನ್ನನ್ನು ಬೀಟ್ ಮಾಡೋದಕ್ಕೆ ಆಗಲಿಲ್ಲ ಅಂದಮೇಲೆ ಇನ್ಯಾರಿಗಿದೆ ಹೇಳು ನಿನ್ನನ್ನು ಬೀಟ್ ಮಾಡೋ ತಾಕತ್ತು? ಬುಕ್ ಮಾಡೋ ಚಿಟ್ಟು, ಬಂದು ಬಿತ್ಕೋ. ಓದಿದ್ದು ಸಾಕು, ನಾಳೆ ಕಾಲೇಜಿದೆ. ಮೊದಲೇ ನಾನು ಹೇಳೋದ್ರಲ್ಲಿ ಫಾಸ್ಟ್, ಇನ್ನು ರಾತ್ರಿ ಪೂರ್ತಿ ನಿನ್ನ ಜೊತೆ ಜಾಗರಣೆ ಮಾಡಿದ್ರೆ ನಾಳೆ ಕಾಲೇಜ್ಗೆ ಬೆಳಿಗ್ಗೆ ಅಲ್ಲ ಮಧ್ಯಾಹ್ನ ಮುಟ್ಬೇಕಾಗಷ್ಟೆ ಎಂದನು. ಅಯ್ಯೋ ವರುಣ್, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿಂಗೇನು ಸಮಸ್ಯೆ? ನಿಂಗೆ ಓದಿದ್ರು ಆಗುತ್ತೆ, ಓದದಿದ್ರೂ ಆಗುತ್ತೆ. ಕಾಪಿ ಹೊಡೆದು ಬರೆಯೋರಿಗೆ ಯಾವ ಟೆನ್ಷನ್ ಇರುತ್ತೆ? ಆದರೆ ನಾನು ನಿನ್ನ ಥರ ಅಲ್ಲ. ನನ್ನನ್ನು ಕಾಲೇಜ್ನಲ್ಲಿ ಯಾರಾದರೂ ಬೀಟ್ ಮಾಡ್ತಾರೆ ಅನ್ನೋ ಭಯಕ್ಕೆ ನಾನು ಓದ್ತಾ ಇಲ್ಲ, ಆ ಭಯನೂ ನನಗಿಲ್ಲ.
ನಾನು ಯಾವಾಗಲೂ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ 3 ತಿಂಗಳ ಮುಂಚೆನೇ ಓದೋದಕ್ಕೆ ಶುರು ಮಾಡ್ತೀನಿ. ನಿಮ್ಗಳ ಹಾಗೆ ನನಗೆ ಎಕ್ಸಾಮ್ನ ಹಿಂದಿನ ದಿವಸ ಓದಿದರೆ ನೆನಪಲ್ಲಿ ಉಳಿಯೋದಿಲ್ಲ. ಈ ಯೂನಿವರ್ಸಿಟಿ ಅವರದ್ದು ಯಾವಾಗ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸಡನ್ ಆಗಿ ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡಿದರೆ ಏನು ಮಾಡೋದು? ಅದಕ್ಕೆ ನಾನು ಓದ್ತಿರೋದು. ಇಲ್ದಿದ್ರೆ ನನಗೆ ಟೆನ್ಷನ್ ಆಗುತ್ತೆ. ನಿಂಗೆ ಆ ಭಯ ಇಲ್ಲ ಬಿಡು, ಎಷ್ಟಾದರೂ ಕಾಪಿ ಹೊಡೆದು ಪಾಸ್ ಆಗೋನಲ್ಲ. ದೊಡ್ಡ ಕಿರಾತಕ ಕಣೋ ನೀನು. ಆದರೆ ನನಗೆ ನಿಂತರ ಕಾಪಿ ಹೊಡೆದು ಪಾಸಾಗಿ ಅಭ್ಯಾಸ ಇಲ್ಲ. ನಿನ್ನಷ್ಟೊಂದು ಬ್ರಿಲಿಯಂಟ್ ಕೂಡ ಅಲ್ಲ ನಾನು. ಈಗ ನಾನು ಓದಿದರೆ ನಿಂಗೇನು ಪ್ರಾಬ್ಲಮ್ ಇಲ್ಲ ತಾನೇ? ಹಾಗಿದ್ರೆ ಸುಮ್ಮನೆ ಬಿತ್ಕೊ. ನನಗೆ ಯಾವಾಗ ಮೂಡ್ ಬರುತ್ತೋ ಆಗ ಓದಿ ಮುಗಿಸಿ ಬಿಡ್ತೀನಿ. ಇಲ್ದಿದ್ರೆ ನನ್ನ ಕೈಯಲ್ಲಿ ಓದೋಕ್ಕಾಗಲ್ಲ. ಇನ್ನೂ ಸ್ವಲ್ಪ ಹೊತ್ತು ಓದೋದಕ್ಕಿದೆ, ಆಮೇಲೆ ಮಲಗ್ತೀನಿ. ನೀನಿವಾಗ ಮಲ್ಕೊ ಎಂದವಳು ಮತ್ತೆ ಪುಸ್ತಕದ ಕಡೆ ಕಣ್ಣು ಹಾಯಿಸಿದಳು. ಅಯ್ಯೋ ನಿನ್ನಜ್ಜಿ, ಅತಿ ಆಯಿತು ಕಣೆ ನಿಂದು. ಆವಾಗಲಿಂದ ನಾನು ನೋಡ್ತಾನೆ ಇದ್ದೀನಿ, ನೀನು ಕಾಪಿ ಹೊಡೆದು ಪಾಸಾಗೋದಂತ ಪದೇ ಪದೇ ಹೇಳಿ ನನ್ನನ್ನು ಗೇಲಿ ಮಾಡ್ತಾ ಇದ್ದೀಯಾ. ಮಾಡ್ತೀನಿ ನಿಂಗೆ. ಆಗಲೇ ಏನಂದೆ ನೀನು? ನನಗೆ ತಲೆ ಕೆಟ್ಟರೆ ನಾನೇನು ಮಾಡ್ತೀನಿ ಅಂತ ಗೊತ್ತಿಲ್ಲ ಹಾಗಂತ ತಾನೆ. ಈಗ ನನಗೆ ತಲೆ ಕೆಟ್ಟರೆ ನಾನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ನಿನ್ನನ್ನು ಹೀಗೆ ಬಿಟ್ಟರೆ ನನ್ನನ್ನು ಕಾಲಡಿಯಲ್ಲಿ ಹಾಕಿ ತುಳಿದು ಬಿಡ್ತೀಯ. ಭಲೇ ಇದ್ದೀಯಾ. ಈಗ ನಾನು ಕೊಡೋ ಚಮಕ್ಕೆ ನೀನು ತಲೆ ಕೆಟ್ಟು ಚಿತ್ರನಾಗಿ ಹೋಗಬೇಕು ಎಂದು ಒಳಗೊಳಗೆ ಹೇಳಿಕೊಂಡ ವರುಣ್. ಓ, ನಿಂಗೆ ಮೂಡ್ ಬಂದಾಗ ನೀನು ಓದೋದಲ್ವಾ? ಹಾಗಿದ್ರೆ ನನಗೂ ಈಗ ಮೂಡ್ ಬರ್ತಾ ಇದೆ. ನಾನು ಕೂಡ ತುಂಬ ಒಳ್ಳೆ ಮೂಡ್ನಲ್ಲೇ ಇದ್ದೀನಿ ಎಂದನು. ಅವನ ಮಾತು ಕೇಳಿದವಳು, ಏನು ಮೂಡಾ? ಓ, ಹಾಗಿದ್ರೆ ನಿಂಗೂ ನಂತರನೇ ಓದ್ಬೇಕಂತ ಮೂಡ್ ಬರ್ತಾ ಇದೆಯಾ? ನೋಡಿದ್ಯಾ, ಎಲ್ಲ ನನ್ನ ಸಹವಾಸ ದೋಷ. ನಾನು ಹೇಳಿದ್ದಲ್ಲ, ನನ್ನ ಜೊತೆ ಎಂಥ ದಡ್ಡರಿದ್ರು ಕೂಡ ಅವರು ನನ್ನ ಸಹವಾಸ ಮಾಡಿದರೆ ಸಾಕು, ನನ್ನ ಬುದ್ಧಿ ಅವರಿಗೂ ಬಂದುಬಿಡುತ್ತೆ ಅಂತ ಎಂದವಳ ಮಾತು ಕೇಳಿ ಗೊಳ್ಳೆಂದು ನಕ್ಕ ವರುಣ್. ಹೇ ಲೂಸು, ನಾನು ಹೇಳಿದ್ದು ನನಗೆ ಓದೋದಕ್ಕೆ ಮೂಡ್ ಬರ್ತಾ ಇದೆ ಅಂತಲ್ಲ, ನಿನ್ನ ಜೊತೆ ರೊಮ್ಯಾನ್ಸ್ ಮಾಡಬೇಕಂತ ಮೂಡ್ ಬರ್ತಿದೆ ಅಂತ ಹೇಳಿದ್ದು. ಇದೆಲ್ಲ ನಿನಗೆಲ್ಲಿ ಅರ್ಥ ಆಗುತ್ತೆ ಹೇಳು? ಯಾವಾಗ ನೋಡಿದರೂ ಒಳ್ಳೆ ಪುಸ್ತಕದ ಹುಳು ಥರ ಪುಸ್ತಕಕ್ಕೆ ಅಂಟಿಕೊಂಡಿರ್ತೀಯ. ದಡ್ಡಿ ಕಣೆ ನೀನು. ಪಾಠದ ಬಗ್ಗೆ ಮಾತ್ರ ಗೊತ್ತು ಹೊರತು ಪ್ರಪಂಚ ಜ್ಞಾನ ಇಲ್ಲ ನಿಂಗೆ. ಈಗ ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ, ಆಗಲೇ ಗಂಟೆ 12 ಆಗಿದೆ. ಇನ್ನೂ ಟೈಮ್ ವೇಸ್ಟ್ ಮಾಡೋದಕ್ಕೆ ನನ್ನಿಂದ ಆಗಲ್ಲ. ಈಗೇನು ನೀನೇ ಹತ್ರ ಬರ್ತೀಯ ಅಥವಾ ನಾನೇ ಅಲ್ಲಿಗೆ ಬರಲಾ? ಬರೋದೇನು, ನಾನೇ ಬರ್ತೀನಿ. ಬೆಲ್ಲ ಇದ್ದೆಲ್ಲಿಗೆ ಇರುವೆ ಹೋಗಬೇಕೆ ವಿನಃ ಇರುವೆ ಇದ್ದಲ್ಲಿ ಬೆಲ್ಲ ಬರುತ್ತಾ ಹೇಳು ಎಂದವನೇ ಮೈ ಮೇಲಿದ್ದ ಬೆಡ್ಶೀಟನ್ನು ಸರಿಸಿ ಮೈ ಮುರಿದಿದ್ದವನು ನೇರವಾಗಿ ಅವಳ ಬಳಿ ಒಂದೊಂದು ಹೆಜ್ಜೆ ಇಡುತ್ತಾ ಬಂದನು. ಅವನ ಮಾತು ಕೇಳಿ ಹುಡುಗಿ ಕಂಗೆಟ್ಟು ಹೋದಳು. ಇಷ್ಟು ದಿನ ಈ ಥರ ಮಾತಾಡದಿದ್ದವನು ಈಗ ಸಡನ್ ಆಗಿ ಯಾಕೆ ಹೀಗೆ ಮಾತಾಡ್ತಿದ್ದಾನೆ ಎಲ್ಲವೂ ಅವಳಿಗೆ ಗೊಂದಲಮಯವಾಗಿತ್ತು. ಆಶ್ಚರ್ಯದ ಜೊತೆಗೆ ಭಯ, ಆತಂಕ ಎಲ್ಲವೂ ಒಟ್ಟೊಟ್ಟಿಗೆ ಆಗಿತ್ತು. ಇಷ್ಟು ದಿನ ಅವನ ಮೇಲಿದ್ದ ನಂಬಿಕೆ ಈಗ ಭಯವಾಗಿ ಪರಿಣಮಿಸಿತ್ತು. ತಕ್ಷಣ ಕುರ್ಚಿಯಿಂದ ಇದ್ದವಳೆ ಪುಸ್ತಕ ಮಡಚಿಟ್ಟು ಉಗುಳು ನುಂಗಿಕೊಂಡು ತನ್ನ ಕಣ್ಣುಗಳನ್ನು ಮೊಟ್ಟೆಗಾತ್ರಗಳನ್ನಾಗಿಸಿ, ಏನು ಹೇಳ್ತಾ ಇದ್ದೀಯ ವರುಣ್? ಏನು ತಮಾಷೆ ಮಾಡ್ತಿದ್ಯಾ? ನಿಂಗೇನು ತಲೆ ಕೆಟ್ಟಿದ್ಯಾ? ನೀನು ಮಾಡೋದಕ್ಕೆ ಹೊರಟಿದ್ದೀಯ ಅಂತ ಗೊತ್ತಾ ಎಂದು ಹೇಳಿದವಳೆ ಅವನ ಹತ್ತಿರ ಬರುತ್ತಿದ್ದಂತೆ ಇವಳು ಹಿಂದೆ ಹಿಂದೆ ಹೆಜ್ಜೆ ಇಡುತ್ತಿದ್ದಳು. ಅವಳು ಭಯಗೊಂಡಿದ್ದನ್ನು ನೋಡಿ ವರುಣ್ಗೆ ಒಳಗೊಳಗೆಯೇ ನಗು. ಹುಡುಗಿ ಫುಲ್ ಹೆದರಿಕೊಂಡಿದ್ದಾಳೆ ಅನ್ಸುತ್ತೆ. ಇದು ಫಸ್ಟ್ ಟೈಮ್ ಅನ್ಸುತ್ತೆ ಇವಳು ನನ್ನ ನೋಡಿ ಈ ರೇಂಜ್ಗೆ ಹೆದರಿಕೊಂಡಿದ್ದು. ಯಾವಾಗಲೂ ರೌಡಿ ಬೇಬಿ ಥರ ಆವಾಜ್ ಹಾಕ್ತಿದ್ದವಳು ಈಗ ಒಳ್ಳೆ ಅಮೂಲ್ ಬೇಬಿ ಥರ ಆಗಿದ್ದಾಳೆ. ಇರ್ಲಿ ಮಜಾ ಇದೆ ಈಗ ಎಂದು ಹೇಳಿಕೊಂಡವನು, ನನಗೇನು ತಲೆ ಕೆಟ್ಟಿಲ್ಲ, ನಾನು ಸರಿಯಾಗಿದ್ದೀನಿ. ಏನು ಮಾತಾಡ್ತಾ ಇದ್ದೀನಿ, ಏನು ಮಾಡೋದಕ್ಕೆ ಹೊರಟಿದ್ದೀನಿ ಎಲ್ಲ ನಂಗೆ ಚೆನ್ನಾಗಿ ಗೊತ್ತಿದೆ. ಅರೆ ನೀನು ಯಾಕೆ ಚಿನ್ನ ಹಿಂದೆ ಹಿಂದೆ ಹೋಗ್ತಾ ಇದ್ದೀಯಾ? ನೀನಿವತ್ತು ನನ್ನಿಂದ ಅದೆಷ್ಟೇ ತಪ್ಪಿಸಿಕೊಂಡು ದೂರ ಹೋಗೋದಕ್ಕೆ ನೋಡಿದ್ರು ನಿನ್ನನ್ನು ನಾನು ಬಿಡಲ್ಲ ಕಣೆ. ನಾನಿವತ್ತು ಅಂದ್ಕೊಂಡಿದ್ದು ಮಾಡೇ ಮಾಡ್ತೀನಿ ಎಂದನು ವರುಣ್. ಏಯ್ ವರುಣ್, ಏನು ಹೇಳ್ತಾ ಇದೆಯಾ? ಮಾಡೇ ಮಾಡ್ತೀನಿ ಅಂದರೆ ಏನರ್ಥ ಎಂದು ತಡವರಿಸುತ್ತಲೇ ಕೇಳಿದವಳ ಧ್ವನಿ ನಡುಗುತ್ತಿತ್ತು. ಮಾಡ್ತೀನಿ ಅಂದರೆ ಇನ್ನೇನು, ನಿನ್ನ ಜೊತೆ ಸಂಸಾರ ಶುರು ಮಾಡ್ತೀನಿ ಅಂತ ಅರ್ಥ. ನೀನು ಎಷ್ಟೇ ಬೇಡ ಅಂದರೂ ನಾನು ಬಿಡಲ್ಲ. ನೀನು ಬೇಡ ಅಂದರೆ ನನಗೆ ಬೇಕು. ತುಂಬ ದಿನಗಳ ಆಸೆನ ನಾನಿವತ್ತು ಪೂರೈಸಿಕೊಳ್ತಾ ಇದ್ದೀನಿ. ನೀನು ಸ್ವಲ್ಪ ಸುಮ್ಮನೆ ಇರು. ಇವತ್ತು ನನ್ನ ಬಯಕೆನ ಈಡೇರಿಸ್ಕೊಳ್ತೀನಿ. ಎಷ್ಟು ದಿನ ಅಂತ ನಮ್ಮನ್ನು ನಾವೇ ಕಂಟ್ರೋಲ್ ಮಾಡೋದು ಹೇಳು? ನಾವು ಮನುಷ್ಯರಲ್ವಾ, ಫೀಲಿಂಗ್ಸ್ ಅನ್ನೋದು ಇರುತ್ತೆ ಅಲ್ವಾ? ನನಗೂ ಇಷ್ಟು ದಿನ ಕಂಟ್ರೋಲ್ ಮಾಡಿ ಸಾಕಾಗಿದೆ. ಸಾರಿಕನ ಮದುವೆಗೆ ಬಂದಿದ್ದವರು ಎಲ್ಲ ನಿನ್ನ ಹತ್ರ ಸಿಹಿ ಸುದ್ದಿ ಯಾವಾಗ ಕೊಡ್ತೀಯಾ ಅಂತ ಕೇಳಿ ನಿನಗೂ ಸಾಕಾಗಿ ಹೋಗಿರುತ್ತೆ. ಅದಕ್ಕೆ ಮುಂದಿನ ವರ್ಷಕ್ಕೆ ಆಗುವಾಗ ಮಿನಿ ವರ್ಷನೋ ಅಥವಾ ಮಿನಿ ವರುಣನೋ ರೆಡಿ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಅದನ್ನು ಈಗ ಕಾರ್ಯರೂಪಕ್ಕೆ ಇಳಿಸ್ತಾ ಇದ್ದೀನಿ. ನಿಂಗೂ ಮಕ್ಕಳು ಅಂದೇ ಆಸೆ ಇಲ್ವಾ? ನನಗಂತ ಆಸೆ ಇದೆಯಪ್ಪ ಎಂದು ಕಣ್ಣು ಹೊಡೆದು ಕೇಳಿದ ವರುಣನ್ನು ನೋಡಿ ಹೆದರಿದ ಹರಿಣಿಯಂತೆ ಆಗಿದ್ದಳು ವರ್ಷ. ಮುಂದುವರಿಯುವುದು. ನೆಕ್ಸ್ಟ್ ಎಪಿಸೋಡ್ನ ಮಿಸ್ ಮಾಡ್ಕೋಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹಾಗೆ ಕತೆ ಬಗ್ಗೆ ಅನಿಸಿಕೆ ಹೇಳಿ. ಥ್ಯಾಂಕ್ ಯು.